ದರ್ಶನ್ ಗ್ಯಾಂಗ್ಗೆ ಬೇಲ್ ಸಿಗುತ್ತಾ ಬೇಲ್ ಸಿಗಲ್ವಾ ಅನ್ನೋ ಪ್ರಶ್ನೆಗಳ ನಡುವೆ ಈ ಮಧ್ಯಂತರ ಜಾಮೀನಿನ ಕಥೆಗೇನಾಗಬಹುದು ಅನ್ನೋದು ಕೂಡ ಇಲ್ಲಿ ಕುತೂಹಲಕ್ಕೆ ಕಾರಣವಾಗ್ತದೆ. ಎರಡು ಕಡೆ ವಾದ ನಡೀತಾ ಇದೆ. ಸೊ ಇಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ನಿಜವಾದ ಕೇಸು ಶುರುವಾಗೋದೆ ಇಲ್ಲಿಂದ ಅಂತ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಪವನ್ ಜೂನ್ 6ರಂದು ರೇಣುಕಾಸ್ವಾಮಿ ಮನೆಯ ವಿಳಾಸವನ್ನು ಕೇಳ್ತಾರೆ, ನಿಮ್ಮ ಮನೆಗೆ ಎಲ್ಲಿ ಬರುತ್ತೆ ಅಂತ. ಸೊ ಆತ ಕೂಡ ಆಚೆಯಿಂದ ರಿಪ್ಲೈ ಮಾಡ್ತಾನೆ, ಯಾವ ಏರಿಯಾ, ಎಲ್ಲಿ, ಏನು, ಎತ್ತ ಅಂತ. ಇದು ಯಾವಾಗತ್ತೆ? ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರೋದು, ಜೂನ್ 6ಕ್ಕೆ ಪವನ್ ಮೆಸೇಜ್ ಮಾಡೋದು. ಸೊ ನಿಜವಾದ ಕೇಸು ಶುರುವಾಗಿದ್ದೇ ಇಲ್ಲಿಂದ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಪವನ್ನ ರೇಣುಕಾಸ್ವಾಮಿ ಮನೆ ವಿಳಾಸವನ್ನು ಕೇಳ್ತಾನೆ. 6/6/2024ರಂದು ಮೊಬೈಲ್ನಲ್ಲಿ ವಾಟ್ಸಪ್ ಚಾಟನ್ನು ಮಾಡ್ತಾರೆ. 7/6/2024ರಂದು ಚಿತ್ರದುರ್ಗ ಕೋರ್ಟ್ ಬಳಿ ಇದ್ದೇನೆ ಅಂತ ಹೇಳ್ತಾರೆ. A4, A6, A7 ಇವರನ್ನು A3 ಪವನ್ ಕಳಿಸ್ತಾನೆ. ಕೋರ್ಟ್ ಬಳಿ ರೇಣುಕಾಸ್ವಾಮಿಯನ್ನು ಹುಡ್ಕೊಬನ್ನಿ ಹೋಗಿ ಅಂತ ಕರ್ಕೊಬರೋದಕ್ಕೆ ಕಳಿಸ್ತಾನೆ. ಪವನ್ ರೇಣುಕಾಸ್ವಾಮಿ ಮನೆ ವಿಳಾಸವನ್ನು ಕೇಳಿದಾಗ ಆತ ಉತ್ತರವನ್ನು ಕೊಟ್ಟಿದ್ದಾನೆ. ಮನೆ ಎಲ್ಲಿರೋದು, ಏನು, ಎತ್ತ ಅನ್ನೋದ್ರ ಬಗ್ಗೆ ರೇಣುಕಾಸ್ವಾಮಿ ಉತ್ತರಿಸಿದ್ದಾನೆ. ಆದರೆ ಅಲ್ಲಿ ಪವನ್ ಮೆಸೇಜ್ ಮಾಡ್ತಾ ಇರೋದು ಅನ್ನೋದನ್ನು ರೇಣುಕಾಸ್ವಾಮಿ ಅಂದ್ಕೊಂಡಿಲ್ಲ. ಪವಿತ್ರ ಥರ ಪವನ್ ಮೆಸೇಜ್ ಮಾಡ್ತಾ ಇದ್ದಿದ್ದರಿಂದ ಪವಿತ್ರನೇ ಕೇಳ್ತಾ ಇರೋದು ಅಂತ ಉತ್ತರವನ್ನು ರೇಣುಕಾಸ್ವಾಮಿ ಕೊಟ್ಟಿದ್ದಾನೆ. ಚಿತ್ರದುರ್ಗದ ಕೋರ್ಟ್ ಬಳಿ ಅಂತ ಹೇಳಿದಾಗ ಚಿತ್ರದುರ್ಗದ ಕೋರ್ಟ್ ಬಳಿ ಹೋಗಿ ನೀವು ಅವನ್ನ ಕರ್ಕೊಂಡು ಬನ್ನಿ ಅಂತ ಒಂದು 3-4 ಜನರನ್ನು ಕಳಿಸಲಾಗತ್ತೆ. ಯಾರು ಅವರು? A3, A4, A5 ಇವ್ರನ್ನೆಲ್ಲ ಕಳಿಸಲಾಗತ್ತೆ. A4, A6, A7 ಇವ್ರನ್ನ A3 ಪವನ್ ಕಳಿಸೋದು. ನೋಡಿ, ಅಲ್ಲಿಂದ ಕೇಸ್ ಪ್ರಾರಂಭ ಆಗತ್ತೆ. ಕೇಸ್ ಎಲ್ಲಿಂದ ಶುರು ಆಯಿತು ಅಂತ ಅಂದರೆ ಅಲ್ಲಿಂದನೇ ಕೇಸು ಶುರು ಆಗಿತ್ತು. ಅವನ್ನ ಕರ್ಕೊಂಡು ಬಂದ್ರಲ್ಲ, ಆಗಿನಿಂದ ಕೇಸ್ ಪ್ರಾರಂಭ ಆಗತ್ತೆ. ಆರೋಪಿಗಳು ಕೋರ್ಟ್ ಬಳಿ ಹೋದರೆಂಬುದಕ್ಕೆ ತಾಂತ್ರಿಕ ಸಾಕ್ಷಿಗಳು ಕೂಡ ಇದೆ. ಮೊಬೈಲ್ ಫೋನ್ನ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಮತ್ತು ಟವರ್ ಇದೆಲ್ಲದರಿಂದಲೂ ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ. ಅಂದರೆ ಅವತ್ತು ಆ ಕೋರ್ಟ್ ಬಳಿ ಇವರೆಲ್ಲ ಹೋಗಿದ್ದು ಹೌದು, ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದು ಹೌದು, ಇದೆಲ್ಲದಕ್ಕೂ ಆ ವ್ಯಕ್ತಿಗಳು ಅಲ್ಲಿ ಹೋದಾಗ ಅವರ ಮೊಬೈಲ್ನ ಲೊಕೇಶನ್ಸ್ ಅಲ್ಲೇ ಸಿಕ್ಕಿದೆ. ಈವನ್ ರೇಣುಕಾಸ್ವಾಮಿದು ಕೂಡ ತಾಂತ್ರಿಕ ಸಾಕ್ಷಿಗಳು ಇವರೆಲ್ಲ ಕೋರ್ಟ್ ಬಳಿ ಹೋಗಿದ್ದಾರೆ ಅನ್ನೋದಕ್ಕೆ ಇದೆ, ಮಾಹಿತಿಗಳು ಇದೆ. ಮರುದಿನ ಆಟೋದಲ್ಲಿ ಫಾಲೋ ಮಾಡಿ ರೇಣುಕಾ ಫೋಟೋವನ್ನು ಕಳಿಸ್ತಾರೆ. ಆಟೋದಲ್ಲಿ ರೇಣುಕಾಸ್ವಾಮಿಯನ್ನು ಫಾಲೋ ಮಾಡಿ, ಇವನೇ ನೋಡಿ ಸರ್ ರೇಣುಕಾಸ್ವಾಮಿ ಅಂತ ಈ A3 ಕಳಿಸಿದ್ನಲ್ಲ, A4, A5, A6 ಅವ್ರಿಗೆ ರೇಣುಕಾಸ್ವಾಮಿಯ ಫೋಟೋ ಕಳಿಸ್ತಾರೆ. ಆ ಫೋಟೋವನ್ನು ಕೂಡ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಆಗ ಪವನ್ ಕರ್ಕೊಂಡು ಬನ್ನಿ ಅನ್ನುವಂಥ ಸಂದೇಶವನ್ನು ಕೊಡ್ತಾನೆ. A3 ಪವನ್ ಏನೇನು ಹೇಳಿದ್ದಾನೋ ಅದೆಲ್ಲವನ್ನ ಅವತ್ತು ಅಲ್ಲಿ ಸ್ಥಳದಲ್ಲಿದ್ದವ್ರು ಮಾಡಿದ್ದಾರೆ. ಅವತ್ತಿನ ದಿನದಲ್ಲಿ ಏನೇನು ಆಗಿತ್ತೋ ಅದರ ಬಗ್ಗೆ ತಾಂತ್ರಿಕ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಇದ್ದಾವೆ. ಇವರೆಲ್ಲ ತಪ್ಪು ಮಾಡಿದಾರೋ, ತಪ್ಪು ಮಾಡಿಲ್ವೋ, ಕೊಲೆಯಲ್ಲಿ ಯಾರ್ಯಾರ ಪಾತ್ರ ಏನು, ಎಲ್ಲದ್ರ ಬಗ್ಗೆ ಮತ್ತೆ ಈಗ ವಾದವನ್ನು ಮಂಡಿಸಲಾಗ್ತಾ ಇದೆ. ಅವತ್ತು ರೇಣುಕಾಸ್ವಾಮಿಯನ್ನು ಹೇಗೆ ಟ್ರ್ಯಾಪ್ ಮಾಡಿದ್ರು, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಬೆಂಗಳೂರಿನವರೆಗೆ ಕರ್ಕೊಂಡು ಬಂದಿದ್ದು ಯಾರು ಮತ್ತು ಹೇಗೆ, ಇದೆಲ್ಲದ್ರ ಬಗ್ಗೆ ಪ್ರಸ್ತಾಪಿಸಲಾಗ್ತಾ ಇದೆ. ಫೆಬ್ರವರಿಯಿಂದ ಶುರು ಆಗುತ್ತೆ ಇದು. ಫೆಬ್ರವರಿಯಲ್ಲಿ ಮೆಸೇಜು, ಜೂನಲ್ಲಿ ರಿಪ್ಲೈ, ಜೂನಲ್ಲಿ ಕರ್ಕೊಂಡು ಬರಬೇಕು ಅನ್ನೋ ಪ್ಲ್ಯಾನ್. ಅವತ್ತು ಯಾರೆಲ್ಲ ಹೋಗಿ ಕರ್ಕೊಂಡು ಬಂದಿದ್ರೋ ಅವತ್ತು ಕಾರ್ನಲ್ಲಿ ಕರ್ಕೊಂಡು ಬರ್ತಾರೆ, ಇಟಿಯೋಸ್ ಕಾರ್ನಲ್ಲಿ ಕರ್ಕೊಂಡು ಬರ್ತಾರೆ. ಆ ಕಾರಲ್ಲಿ ಕರ್ಕೊಂಡು ಬಂದಿರೋದಕ್ಕೂ ಕೂಡ ಟೋಲ್ಗಳಲ್ಲಿ ಸಿಕ್ಕಿರುವಂಥ ವಿಜುವಲ್ಸ್ಗಳಿದೆ, CCTVಯ ದೃಶ್ಯಗಳು ಸಿಕ್ಕಿದೆ. ಹೌದು, ಕರ್ಕೊಂಡು ಬಂದಿರೋದು ಹೌದು ಅಂತ. ಅಕ್ಕಪಕ್ಕ ಇಬ್ಬರು ಆರೋಪಿಗಳು ಕೂತ್ಕೊಂಡು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿರೋದು ಬೆಂಗಳೂರಿಗೆ. ಪೆಟ್ರೋಲ್ ಬಂಕ್ ಬಳಿ ಇಟಿಯೋಸ್ ಕಾರಿನಲ್ಲಿ ಆಟೋದಿಂದ ಕಾರಿಗೆ ಹತ್ತಿಸ್ತಾರೆ. ಆ ಪೆಟ್ರೋಲ್ ಬಂಕ್ ಬಳಿ ಇರುವಂಥ CCTVಯಲ್ಲೂ ಕೂಡ ಇದು ಸೆರೆ ಸಿಕ್ಕಿದೆ. ಜೊತೆಗೆ ಅಲ್ಲಿಂದ ಬೆಂಗಳೂರಿಗೆ ಬರ್ತಾರಲ್ಲ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರ್ತಾರಲ್ಲ, ಇದ್ರ ಮಧ್ಯದಲ್ಲಿ ಟೋಲ್ ಸಿಗುತ್ತಲ್ಲ, ಆ ಟೋಲ್ಗಳಲ್ಲೂ ಕೂಡ CCTVಯ ದೃಶ್ಯಗಳಿದೆ. ಅದರಲ್ಲೂ ರೇಣುಕಾಸ್ವಾಮಿ ಇಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಬರ್ತಾ ಇರುವಂಥ ದೃಶ್ಯವಿದೆ.
ಅಲ್ಲಿಗೆ ಇವ್ರು ಹೇಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು, ಹೇಗೆ ಕರ್ಕೊಂಡು ಬರಬೇಕು ಅಂತ ಐಡಿಯಾ ಮಾಡಿದ್ರು, ಅದರ ಸುಳಿವು ಕೂಡ ಸಿಕ್ಕಿದೆ. ಅದಾದ್ಮೇಲೆ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದು ದರ್ಶನ್ ಫ್ರೆಂಡಿಗೆ ಮೆಸೇಜ್ ಕಳಿಸಿದ್ಯಾ, ಬಾಸ್ ನಿನ್ನನ್ನು ಕರಿತಾ ಇದ್ದಾರೆ ಬಾ ಅಂತ ಹೇಳಿರೋದು. ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಒಂದು ಸಾರಿ ಹೇಳು, ಆಮೇಲೆ ವಾಪಸ್ ಬಂದ್ಬಿಡಿ, ಏನೂ ಆಗಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಸೊ ಇದೆಲ್ಲವನ್ನು ವಾದ ಮಂಡಿಸಲಾಗ್ತಾ ಇದೆ. SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇರೋದು. ಅವತ್ತು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿರೋದಕ್ಕೂ ಕೂಡ ಸಾಕ್ಷಿಗಳಿಗಿದೆ. ರೇಣುಕಾಸ್ವಾಮಿಯನ್ನು ವಂಚಿಸಿಗೆ ಅಪಹರಿಸಿರೋದು. ಏನಿಲ್ಲ ಅಂಥದ್ದು ಏನಾಗಲ್ಲ, ನೀನು ಅವ್ರ ಫ್ರೆಂಡಿಗೆ ಯಾರಿಗೋ ಮೆಸೇಜ್ ಮಾಡಿದ್ಯಾ ಅಂತೆ, ಅವ್ರಿಗೊಂದು ಸಾರಿ ಕೇಳ್ಬಿಡು, ಅವ್ರು ಓಕೆ ಅಂತ ಅಂತಾರೆ, ಆಮೇಲೆ ಅಲ್ಲಿಂದ ವಾಪಸ್ ಹೊರಟ್ಬಿಡು, ಯಾಕೆ ಬೇಕು ಈ ದುಶ್ಮನ್ಸ್ ಎಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿರೋದು. ಅಲ್ಲಿಗೆ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿಯೇ ಕರ್ಕೊಂಡು ಬಂದಿರೋದು.